ಎಲ್ಲರಿಗೂ ನಮಸ್ಕಾರ. ಮೊದಲಿಂದ ಮಾತಾಡ್ತಾರೆ ನಮ್ಮ 45 ಫಿಲಮ್ ಆಗಿ ಇನ್ನು 24 ಅವರ್ ಇಲ್ಲ, ಆವಾಗಲೇ ಪೈರಸಿ ಮಾಡ್ತಾ ಇದ್ದಾರೆ. ನಾವು ಈ ಪೈರಸಿ ಮಾಡೋರಿಗೆ ನಾವೊಂದು ಕೋರ್ಟಿಂದ ಒಂದು ಆರ್ಡರ್ ತಂದಿದ್ದೀವಿ. ಮತ್ತೆ ಏನಾದರೂ ನೀವು ಪೈರಸಿ ಮಾಡಿದ್ರೆ ನಾವು ಕಾನೂನು ಕ್ರಮ ಏನು ಬೇಕೋ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ದಯವಿಟ್ಟು ಒಂದು ಎಚ್ಚರಿಕೆ ಅಂದ್ಕೊಳ್ಳಿ. ಒಂಥರ ಪ್ರೀತಿಯಿಂದ ನಿಮ್ಗೆ ಹೇಳ್ತಾ ಇದ್ದೀವಿ ಅಂದ್ಕೊಳ್ಳಿ. ಏನು ಬೇಕೋ ತಿಳ್ಕೊಳ್ಳಿ. ದಯವಿಟ್ಟು ಒಳ್ಳೆ ಪಿಕ್ಚರ್ ತೆಗೆದಿದ್ದೀವಿ, ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಬರುವಂಥ ಪಿಕ್ಚರ್ ತೆಗೆದಿದ್ದೀವಿ. ಆಮೇಲೆ ನಮ್ಮ ಪಿಕ್ಚರಲ್ಲೇ ಇದೆ, ನೀವು ಕರ್ಮ ಮಾಡಿದ್ರೆ ಏನಾಗುತ್ತೆ, ಪಾಪ ಮಾಡಿದ್ರೆ ಕರ್ಮ ಸುತ್ಕೊಳ್ಳುತ್ತೆ, ಮತ್ತೆ ಕರ್ಮ ಮಾಡಿದ್ರೆ ಮತ್ತೆ ಪುಣ್ಯ ಬರುತ್ತೆ, ಪುಣ್ಯ ಮಾಡಿದ್ರೆ ಮತ್ತೆ ಪುಣ್ಯ ಸೇರ್ಕೊಳ್ಳುತ್ತೆ. ದಯವಿಟ್ಟು ಹೇಳ್ತೀನಿ, ಪಾಪ ಪುಣ್ಯ ಕರ್ಮ ಏನಿದ್ರು ನಮ್ಮ ಪಿಕ್ಚರಲ್ಲಿದೆ, ಅದನ್ನು ನೋಡಿ ನೀವು ದಯವಿಟ್ಟು. ಇದು ಸಮಾಜಕ್ಕೆ ಒಳ್ಳೆ ಸಂದೇಶ, ಮಕ್ಕಳಿಗೆ ಒಳ್ಳೆ ಸಂದೇಶ, ದೊಡ್ಡವರು ಒಂದು ಸಂದೇಶ ಅಂತ ಹೇಳ್ಬಿಟ್ಟು ನಾವು ತುಂಬ ಪ್ರೀತಿಯಿಂದ ಪಿಕ್ಚರ್ ಮಾಡಿದ್ದೀವಿ. ಅದರಿಂದ ದಯವಿಟ್ಟು ಪೈರಸಿ ಆಗಲಿ ನೆಗೆಟಿವ್ ಆಗಲಿ ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ತುಂಬ 3 ವರ್ಷದಿಂದ ಕಷ್ಟಪಟ್ಟು ಪಿಕ್ಚರ್ ಮಾಡಿದ್ದೀವಿ. ನನಗೆ 3-4 ಲಿಂಕ್ ಬಂತು. ಆ ಲಿಂಕ್ ನೋಡಿ ನನಗೆ ತುಂಬ ಬೇಜಾರಾಯಿತು. ಆ ಬೇಜಾರಾಗಿದ್ದಕ್ಕೆ ನಿಮ್ಮನ್ನು ಕರೆಸಿದ್ದು. ದಯವಿಟ್ಟು ಪೈರಸಿ ಮಾಡಬೇಡಿ. ಯಾಕಂದರೆ ದೊಡ್ಡ ಬಡ್ಜೆಟ್ಗಳು ನೀವು ಪೈರಸಿ ಮಾಡಿದ್ರೆ ಮತ್ತೆ ನೋಡಿ, ನಮಗೆ ಮೊನ್ನೆ ಫುಲ್ಲು ಹೌಸ್ಫುಲ್ ಪ್ರದರ್ಶನ ನಡೀತಾ ಇದೆ. ಇವತ್ತು ಫುಲ್ ಹೌಸ್ಫುಲ್ಲು. ನೀವು ಪೈರಸಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಮತ್ತೆ ಒಂಥರ ಇದಾಗತ್ತೆ. ಯಾಕಂದರೆ ಪಬ್ಲಿಕ್ಕು ಥಿಯೇಟ್ರಿಗೆ ಬರಲ್ಲ. ಅದರಿಂದ ಪೈರಸಿ ಮಾಡಬೇಡಿ ದಯವಿಟ್ಟು ಹೇಳ್ತೀನಿ ನಿಮಗೆ. ನಾನು ಇನ್ನೊಂದು ಹೇಳ್ತೀನಿ ನಿಮ್ಗೆ, ಯಾಕಂದರೆ ಫಸ್ಟ್ ನಿಮ್ಗೆ ತಿಳಿಸ್ಬೇಕು ಅಂತ ಹೇಳಿದ್ದೀನಿ. ಮತ್ತೆ ಅದಾದರೆ ನಾವು ಕಾನೂನು ಕ್ರಮ ಏನಿದೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಕೋರ್ಟ್ ಆರ್ಡರ್ ಬಗ್ಗೆ ಹೇಳಿ ಸರ್. ಕೋರ್ಟ್ ಆರ್ಡರ್ ತಂದಿದ್ದೀವಿ ಸರ್. ಈಗ ಪೈರಸಿ ಮಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ತಂದಿದ್ದೀವಿ ಸರ್. ಎಷ್ಟು ಪೈರಸಿ ಆಗಿದೆ ಸರ್ ನಿಮ್ಮ ಇದಕ್ಕೆ? ಬೆಳಗ್ಗೆಯಿಂದ ನಾನು 3-4 ಬಂದಿದೆ ಮೇಡಮ್, ನಾವು ಡಿಲೀಟ್ ಮಾಡಿದ್ವಿ. ಅಂದ್ರೆ ಇಲ್ಲಿವರೆಗೂ ನೀವು ಎಷ್ಟು ಲಿಂಕ್ಗಳನ್ನ ಡಿಲೀಟ್ ಮಾಡ್ಸೋದು, ಅಂದ್ರೆ ಆಂಟಿ ಪೈರಸಿ ಇದರಿಂದ ಇಲ್ಲಿವರೆಗೂ ಎಷ್ಟನ್ನ ಡಿಲೀಟ್ ಮಾಡ್ತಾರೆ? ನನಗೆ ಕಳಿಸಿದ್ದಾರೆ ಹೆಚ್ಚು. ಬೆಳಗ್ಗೆ ನನಗೆ ಒಂದು 3-4 ಕಳಿಸಿದ್ರು. 3-4 ನಾನೇ ಡಿಲೀಟ್ ಮಾಡಿದ್ದೀನಿ. ಬೆಳಗ್ಗೆ ಡಿಲೀಟ್ ಮಾಡಿಸಿದ್ದೀವಿ. ಅದಂತ 3,000 ಆಗಿದೆ. ಹೆಚ್ಚಿಗೆ ಸುಮಾರು ಬಂದಿದೆ. ಸುಮ್ಮನೆ ಅನ್ನೆಸೆಸರಿ ನೆಗೆಟಿವ್ ಮಾಡೋದು. ಒಂದು ಪಿಕ್ಚರ್ ನೋಡಲಿ, ಪಿಕ್ಚರ್ ನೋಡ್ಬಿಟ್ಟು ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಆಮೇಲೆ ದೇವ್ರು ಬಿಟ್ಟಿದ್ದು, ಅದನ್ನು ಯಾರು ಏನೋ ಮಾಡೋದು. ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಒಳ್ಳೆ ಕಂಟೆಂಟು.